ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದೆ 8ನೇ ತರಗತಿಯಲ್ಲಿ ಸಮಾಜಶಾಸ್ತ್ರದ 2ನೇ ಅಧ್ಯಾಯವಾದಂತಹ ಸಂಸ್ಕೃತಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅನೇಕ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಅಂದರೆ ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತಿಯ ಅರ್ಥ, ಸಂಸ್ಕೃತಿ ಅಂತಕ್ಕಂಥದ್ದು ಏನೇನು ಗುಣಲಕ್ಷಣಗಳನ್ನು ಒಳಗೊಂಡಿದೆ. ನಾನು ಹಿಂದೆ ಈ ತರಗತಿಯಲ್ಲಿ ಹೇಳಿದೆ ಏನು ಸಂಸ್ಕೃತಿ, ಅಂದರೆ ಒಳ್ಳೆಯ, ಕೃತಿ ಅದು ಕಾರ್ಯ. ಹಾಗಾಗಿ ಮಾನವನ ನಂಬಿಕೆ, ಆಚರಣೆ, ರೂಢಿ ಸಂಪ್ರದಾಯ ಮತ್ತು ಇತರೆ ಎಲ್ಲ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜ್ಞಾನ ಭಂಡಾರ ಅಂತಕ್ಕಂಥದ್ದು ಸಂಸ್ಕೃತಿ ಅಂತ ಹೇಳಿ. ಅದೊಂದು ಜೀವನ ವಿಧಾನ ಕ್ರಮ ಇದ್ದ ಹಾಗೆ ಸಂಸ್ಕೃತಿ ಅಂತ. ನಾನು ನೆನ್ನೆನೇ ಹೇಳಿ, ಕಲ್ಚರ್ ಎಂಬ ಆಂಗ್ಲ ಪದವು ಲ್ಯಾಟಿನ್ ಭಾಷೆಯ ಕೊಲರೆ ಎಂಬ ಪದದಿಂದ ಬಂದಿದೆ. ಇದರರ್ಥ ಬೆಳೆಸು, ಪೋಷಿಸು ಅಥವಾ ಪ್ರಗತಿದಾಯಕವಾಗಿ ಬೆಳೆಸುವಂತೆ ಪ್ರೋತ್ಸಾಹಿಸುವ ಎಂಬ ಅರ್ಥವನ್ನು ಕೊಡುವಂತಹ ಈ ಸಂಸ್ಕೃತಿ ಇವತ್ತು ಆಧುನಿಕ ಸಮಾಜದಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಯಾವ್ಯಾವ ಸಂಸ್ಕೃತಿಯ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಮಾನವನ ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿಯ ನಡುವಿನ ವ್ಯತ್ಯಾಸಗಳನ್ನು, ಭೌತಿಕ ಸಂಸ್ಕೃತಿ ಕಣ್ಣಿಗೆ ಕಾಣುತ್ತೆ. ಉದಾಹರಣೆ ಕಟ್ಟಡ, ಯಂತ್ರೋಪಕರಣ ಮತ್ತು ಶಾಲೆ. ಅಭೌತಿಕ ಸಂಸ್ಕೃತಿ ಇದು ಕಣ್ಣಿಗೆ ಕಾಣೋದೇ ಇಲ್ಲ, ಅಗೋಚರವಾಗಿರ್ತಕ್ಕಂಥ ನಂಬಿಕೆಗಳು, ರೂಢಿ ಸಂಪ್ರದಾಯಗಳು, ಆಚಾರ ವಿಚಾರಗಳು, ಲೋಕಾರೂಢಿಗಳು, ಸಂಪ್ರದಾಯಗಳು ಇವು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಅಭೌತಿಕ ಸಂಸ್ಕೃತಿಯಲ್ಲಿ ಕಂಡುಬರ್ತವೆ. ಹಂಗಾಗಿ ಈ ಸಂಸ್ಕೃತಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದು ಬೌದ್ಧ ಮತ್ತು ಅಬೌದ್ಧ ಸಂಸ್ಕೃತಿಯ ಸಮ್ಮಿಳನವಾಗಿದ್ದು ಆಧುನಿಕ ಸಮಾಜದಲ್ಲಿ ಸಾಕಷ್ಟು ಇದು ಮಹತ್ವವನ್ನು ಪಡೆದಿದೆ. ಮೊದಲನೇದು ಸಂಸ್ಕೃತಿ ಇದು ಜ್ಞಾನ ಭಂಡಾರ ಇರುತ್ತದೆ. ನೋಡಿ, ಮಾನವನ ಸಾಮಾಜಿಕ ಮತ್ತು ಭೌತಿಕ ಅಸ್ತಿತ್ವಕ್ಕೆ ಅಗತ್ಯವಾದಂತಹ ಜ್ಞಾನವನ್ನು ಸಂಸ್ಕೃತಿ ಅಂತಕ್ಕಂಥದ್ದು ನಮಗೆ ನೀಡುತ್ತೆ. ಯಾಕೆಂದ್ರೆ ನೋಡಿ, ಈಗ ಪ್ರಾಣಿ ಪ್ರಪಂಚನೇ ಬೇರೆ, ಮಾನವ ಪ್ರಪಂಚನೇ ಬೇರೆ. ಪ್ರಾಣಿಗಳು, ಪಕ್ಷಿಗಳು ಅವು ಸ್ವೇಚ್ಛಾಚಾರಿಯಾಗಿ ಅರಣ್ಯದಲ್ಲಿ ಅಥವಾ ಕಾಡಿನಲ್ಲಿ ವಾಸ ಮಾಡ್ತಾರೆ. ಆದರೆ ಮಾನವ ಈ ನಾಗರಿಕನಾಗಿ ನಾಗರಿಕ ಪ್ರಪಂಚದಲ್ಲಿ ಅವನು ಅನಾಗರಿಕನಿಂದ ವರ್ತನೆ ಮಾಡೋದಿಲ್ಲ. ತನ್ನ ಮೂಲ ಪ್ರವೃತ್ತಿಗಳಿಂದ ಮಾನವನಿಗೂ ಮತ್ತು ಪ್ರಾಣಿಗಳಿಗೂ ನಾವು ಭೇದ ವ್ಯತ್ಯಾಸಗಳನ್ನು ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ ಮಾನವ ಈ ಪರಿಸರದಲ್ಲಿ ಅಥವಾ ಈ ಸಮಾಜದಲ್ಲಿ ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಅವನು ಹೊಂದಾಣಿಕೆಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ನಮಗೆ ಪಾಠ ಕಲಿಸ್ಕೊಡೋದು ಯಾವುದು ಅಂದರೆ ಸಂಸ್ಕೃತಿ. ಅರ್ಥ ಆಯ್ತಲ್ಲ? ಸಾಂಸ್ಕೃತಿಕ ನಡವಳಿಕೆಗಳೇ ನಮಗೆ ಮಾನವನಿಗೆ ಆದರ್ಶಪ್ರಾಯ ಆಗಿರ್ತಕ್ಕಂಥ ನೋಡಿ. ಉದಾಹರಣೆ ನೋಡಿ, ಒಂದು ಭಾಷೆ, ಅದು ಮೊದಲು ನಮಗೆ ತಾಯಿಯಿಂದ ಕಲ್ತ್ಕೊಂಡು ಬಂದಿರತಕ್ಕಂಥ ಭಾಷೆ ಇದೆ. ಅದು ಏನ್ ಮಾಡ್ತದೆ ಅಂತಂದ್ರೆ, ಭಾಷೆ ಅದರ ಮುಖ್ಯ ರೂಪಕಗಳಾದಂತಹ ಮಾತು ಮತ್ತು ಬರವಣಿಗೆಯಿಂದ ಇದುವರೆಗಿನ ಎಲ್ಲಾ ಸಾಧನಗಳನ್ನು ಸಂಗ್ರಹಿಸಿ ಆಯಾ ಸಂದರ್ಭ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಏನಾಗ್ತದೆ, ನನ್ನನ್ನು ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿ ಮಾತನಾಡಬೇಕು, ಸುಸಂಸ್ಕೃತವಾಗಿ ಇನ್ನೊಬ್ಬರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ. ಹಾಗೇನೆ ಈಗ ನಮಗೆ ಹಿರಿಯರು ನೋಡಿ ನಮ್ಮ ಮನೆಯಲ್ಲಿ ಹೇಳ್ಕೊಡ್ತಾರೆ, ಏನಂತ ನೋಡಪ್ಪ, ನೀನು ಹಂಗಿರ್ಬೇಕು, ನೀನು ಹೀಗಿರ್ಬೇಕು, ಆಗಿರ್ಬೇಕು, ನೀನು ಇದನ್ನ ಮಾಡಬೇಡ, ಇದನ್ನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಲೋಕಾರೂಢಿಗಳು, ಜಾನಪದ ಕಥೆಗಳು, ನಮಗೆ ಆದರ್ಶಗಳನ್ನು ಅವ್ರು ಹೇಳ್ಕೊಡೋದ್ರ ಮೂಲಕ ನಮಗೆ ಜ್ಞಾನವನ್ನು ಮಕ್ಕಳಿಗೆ ಕಲಿಸ್ತಾ ಹೋಗ್ತಕ್ಕಂಥದ್ದು. ಅಂದರೆ ಹೀಗೆ ಮಗು ಅಥವಾ ಮಾನವ ಈ ಪ್ರಸ್ತುತ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳಲಿಕ್ಕೆ ಕಾರಣ ಸಂಸ್ಕೃತಿ ಅಂಶಗಳು ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ನಾವು ನೋಡಿಲಿ ಹಿಂದಿನ ತಲೆಮಾರಿನ ಹಿರಿಯರು ಸೃಷ್ಟಿಸಿದಂಥ ಅನೇಕ ಸಾಧನಗಳನ್ನು ನಾವು ಬಳಸಿಕೊಂಡು ಹೇಗೆ ಪರಿಸ್ಥಿತಿಗೆ ಅನುಗುಣವಾಗಿ ಬದುಕಬೇಕೆಂಬುದನ್ನು ಪಡೆದುಕೊಂಡು ಹೊಸ ತಲೆಮಾರು ಮತ್ತೊಂದು ಪ್ರಗತಿಯ ದಿಕ್ಕಿಗೆ ಮುನ್ನಡೀತಕ್ಕಂಥದ್ದು ನೋಡ್ತೀವಿ. ನಮ್ಮ ಅಜ್ಜ, ಅಜ್ಜಿ, ತಾತ, ಮುತ್ತಜ್ಜಿ ಇವರೆಲ್ಲರೂ ಕೂಡ ಹಿಂದೆ ಬಹಳ ಕಡು ಬಡತನದಿಂದ ಬದುಕಿರ್ತಾರೆ. ಆದರೆ ಈಗ ನಾಗರಿಕ ಸಮಾಜ ಬದಲಾವಣೆಯಾದಂಥದ್ದು, ಜೀವನ ಶೈಲಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು, ಬದಲಾವಣೆಗಳನ್ನು ನಾವು ಕಂಡುಕೊಂಡು ಇಂದಿನ ತಲೆಮಾರಿನ ಜನಜೀವನದ ಆದರ್ಶಪ್ರಾಯಗಳನ್ನು ನಾವು ಈಗಿನ ತಲೆಮಾರಿನ ಜನರು ಅವು ಪಾಲನೆ ಮಾಡ್ಕೊಂಡು ಹೋಗಬೇಕಾಗಿತ್ತು.
ಅದನ್ನು ನಮಗೆ ಕಲಿಸಿಕೊಡ್ತಕ್ಕಂಥ ಅದು ನಮ್ಮ ಸಂಸ್ಕೃತಿ. ಹಾಗಾಗಿ ಕೇವಲ ಸಂಸ್ಕೃತಿ ಅಂದರೆ ಆಚಾರ ವಿಚಾರ ನಡವಳಿಕೆ ಇವುಗಳಷ್ಟೇ ಆಗಿರದೆ ಅದು ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಸಾಮಾಜಿಕ ಜ್ಞಾನದ ಅಭಿವೃದ್ಧಿಗೆ ಒಂದು ಜ್ಞಾನ ಭಂಡಾರ ಇದ್ದಂತೆ. ಜ್ಞಾನ ಭಂಡಾರ ಇದ್ದಂತೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡ್ತೀವಿ, ನೋಡಪ್ಪ ಎಂಥ ಮನೆತನದಿಂದ ಹೆಣ್ಣು ಬಂದಿದೆ, ಸುಸಂಸ್ಕೃತ ಸಂಸ್ಕಾರವುಳ್ಳಂಥ ಮನೆತನದಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಆಗ ಅಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಎಲ್ಲಿಂದ ಬಂತು? ಸಂಸ್ಕೃತಿಯಿಂದಲೇ ಬಂದಿತ್ತು. ಹಾಗಾಗಿ ನೋಡು, ಸಂಸ್ಕಾರ, ಸಂಸ್ಕೃತಿ, ಸಾಂಸ್ಕೃತಿಕ ಇವೆಲ್ಲ ಪದಗಳು ಅವು ಒಂದು ಸಂದರ್ಭ, ಸಮಯ ಮತ್ತು ಸನ್ನಿವೇಶಕ್ಕನುಗುಣವಾಗಿ ಅರ್ಥ ಮತ್ತು ವ್ಯತ್ಯಾಸಗಳನ್ನು ಕಂಡುಕೊಳ್ತಕ್ಕಂಥ. ಹಾಗಾಗಿ ಈ ಒಂದು ನಮ್ಮ ಸಂಸ್ಕೃತಿ ಇದು ಜ್ಞಾನ ಭಂಡಾರ, ಅದು ವಿಶ್ವಕೋಶ ಇದ್ದಂತೆ. ಪ್ರತಿಯೊಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಂಸ್ಕೃತಿಯು ಬಹಳ ಪ್ರಧಾನವಾದಂಥ ಪಾತ್ರವನ್ನು ನಿರ್ವಹಿಸುತ್ತದೆ. ಇನ್ನು ಎರಡನೇ ಅಂಶ, ಸಂಸ್ಕೃತಿ ಅಂತಕ್ಕಂಥದ್ದು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಇದರ ಮಹತ್ವ ಪದ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ನೋಡಿ, ಸಂಸ್ಕೃತಿ ನಮಗೆ ಆಯಾ ಸಂದರ್ಭ ಮತ್ತು ಸನ್ನಿವೇಶದ ಸಾಮಾಜಿಕ ಪರಿಸ್ಥಿತಿಯನ್ನು ವಿವರಿಸಿ ಪರಿಚಯ ಮಾಡ್ತಾ ಹೋಗುತ್ತೆ. ಉದಾಹರಣೆ, ಆಯಾ ಸಂದರ್ಭ ಪರಿಸ್ಥಿತಿಗನುಗುಣವಾಗಿ ನಾವು ಈ ಮಾನವ ಸಮಾಜ ಅಂತಕ್ಕಂಥದ್ದು ಹೇಗೆ ಆದಿವಾಸಿ ಸಮಾಜದಿಂದ ಹಿಡಿದು ಇಲ್ಲಿನ ಆಧುನಿಕ ಸಮಾಜದವರೆಗೆ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಅನೇಕ ಅಧ್ಯಯನಗಳು ನಮಗೆ ವಿಚಾರಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು. ಉದಾಹರಣೆಗೆ ನೋಡಿ, ಹಾಸನ ಜಿಲ್ಲೆಯಲ್ಲಿ ಬೇಲೂರು ಹಳೆಬೀಡು ವಾಸ್ತುಶಿಲ್ಪ ಕಲೆಯ ವಾಸ್ತುಶಿಲ್ಪಕ್ಕೆ ಹೆಸರಾದಂತಹ ಏನು ಹಳೆಬೀಡು, ಬೇಲೂರು, ಇಲ್ಲಿ ಹೊಯ್ಸಳರು ಅಂತಕ್ಕಂಥವ್ರು ಏನು ಬೇಸರ ಶೈಲಿಯಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆಗಳನ್ನು. ಅದೇ ರೀತಿ ಬಾಗಲಕೋಟೆ ನೋಡಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯಲ್ಲಿ ಬರ್ತಕ್ಕಂತಹ ಏನು ದೇಗುಲಗಳು, ಅಲ್ಲಿನ ವಾಸ್ತುಶಿಲ್ಪಗಳು ನಮ್ಮ ಸಮಾಜದ ವಿಕಸನವನ್ನು ಏನು ಮಾಡ್ತವೆ, ವಿವರಿಸ್ತಾ ಹೋಗ್ತವೆ. ಹೇಗೆ ನಮ್ಮ ಭಾರತೀಯ ಸಮಾಜ ಪರಿಸ್ಥಿತಿ ಮತ್ತು ಸಮಯ ಸಂದರ್ಭಗಳು ಅನುಗುಣವಾಗಿ ಅದು ಬದಲಾವಣೆಯಾಗಿದೆ ಎಂಬುದನ್ನು ಆ ಕಲೆ ವಾಸ್ತುಶಿಲ್ಪದಲ್ಲಿ ಅವರು ಕೆತ್ತನೆ ಮಾಡೋದ್ರ ಮೂಲಕ ತಿಳಿಸ್ಕೊಡ್ತಕ್ಕಂಥ ನೋಡ್ತಾರೆ. ಸೊ ಹಾಗೆ ಈಗ ನೋಡಿ, ನಮ್ಮ ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗಿವೆ. ಅದನ್ನು ವಿವರಿಸದೆ ಅದು ಸಂಸ್ಕೃತಿ. ಹಾಗಾಗಿ ಸಮಾಜದ ಸಾಂಸ್ಕೃತಿಕ ಪರಿಸ್ಥಿತಿಯನ್ನ, ಅಂದಿನ ಕಾಲದ ಸಾಮಾಜಿಕ ಚಿತ್ರಣವನ್ನು ವಿವರಿಸಲಿಕ್ಕೆ ಇರತಕ್ಕಂಥದ್ದು ಸಂಸ್ಕೃತಿ ಅಂತ. ಆಗಿನ ಕಾಲದಲ್ಲಿ ವೇಷಭೂಷಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ಜನರ ಮಾತುಗಳಾಗಿರ್ಬೋದು, ಜನರ ಒಡನಾಟಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಅಂದಿನ ಕಾಲದ ಕಲಾಕಾರರು ತಮ್ಮ ಕೆತ್ತನೆಯ ಮೂಲಕ ದೇಗುಲಗಳಲ್ಲಿ ಚಿತ್ರಿಸಿ ಅದನ್ನು ಮಾದರಿಯಾಗಿ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಸಂಸ್ಕೃತಿ ಆಯಾ ಕಾಲದ ಸಾಮಾಜಿಕ ಪರಿಸ್ಥಿತಿಯನ್ನು ಮಾಡದೆ ವಿವರಿಸಿ ಹೇಳ್ತಕ್ಕಂಥ. ನೆಕ್ಸ್ಟ್, ಮೂರನೇದಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ಮೌಲ್ಯಗಳನ್ನು ವಿವರಿಸುತ್ತದೆ. ಮೊದಲನೇದು ಜ್ಞಾನ ಭಂಡಾರ, ಎರಡನೇದು ಪರಿಸ್ಥಿತಿ ವಿವರಿಸುವುದು, ಮೂರು ಮೌಲ್ಯಗಳನ್ನು ವಿವರಿಸುತ್ತದೆ. ಅಂದರೆ ನೋಡಿದ್ವಿ, ಪ್ರತಿಯೊಂದು ಸಮಾಜದ ಪ್ರವೃತ್ತಿ, ಮನೋಭಾವ ಮತ್ತು ನಡವಳಿಕೆಗಳು ವಿವರಿಸೋದು ಯಾವುದು? ಸಂಸ್ಕೃತಿ. ಹಾಗಾಗಿ ಉದಾಹರಣೆ, ನಮ್ಮ ಸಂವಿಧಾನದಲ್ಲಿ ಎಲ್ಲ ಸಮಾಜದ ಜನರಿಗೂ ಕೂಡ ಸಮಾನ ಒಂದು ತತ್ವದ ಅಡಿಯಲ್ಲಿ, ಸಮಾನತೆ ತತ್ವದ ಅಡಿಯಲ್ಲಿ ಸರ್ವಧರ್ಮ ಸಮಾನುಭಾವ ಅಡಿಯಲ್ಲಿ ಯಾವ ಧರ್ಮಕ್ಕೂ ಕೂಡ ಪ್ರಾಧಾನ್ಯತೆ ನೀಡಿಲ್ಲ. ಎಲ್ಲ ಧರ್ಮಗಳು ಒಂದೇನೆ, ತಾರತಮ್ಯ ಮಾಡಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಭಿನ್ನ ಭೇದ ಭಾವ ಮಾಡದೆ ಅಥವಾ ವ್ಯತ್ಯಾಸಗಳನ್ನು ತಾರತಮ್ಯವನ್ನು ಉಂಟು ಮಾಡದೆ ಎಲ್ಲ ಧರ್ಮಗಳಿಗೂ ಕೂಡ ಸಮಾನ ಪ್ರಾಶಸ್ತ್ಯ ಮತ್ತು ಪ್ರಾತಿನಿಧ್ಯವನ್ನು ಕೊಟ್ಟಿರುವುದು ನಮ್ಮ ಸಂವಿಧಾನದ ಆಶಯ. ಹಾಗಾಗಿ ಈ ರೀತಿ ಚಿಂತನಾ ಕ್ರಮಗಳು ನಮ್ಮ ಸಮಾಜದ ಮನೋಧರ್ಮವನ್ನು ರೂಪಿಸುತ್ತವೆ. ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಈ ಸಮಾಜದ ಜನರ ನಡುವಿನ ಮಾನವೀಯ ಸಂಬಂಧಗಳನ್ನು ಹೆಚ್ಚು ಮಾಡುವ ಮೌಲ್ಯಗಳನ್ನು ವಿವರಿಸುತ್ತದೆ. ಒಬ್ಬರಿಗೊಬ್ಬರು ಸಹಕಾರ, ಸಮನ್ವಯ, ಹೊಂದಾಣಿಕೆ, ಈ ಪ್ರವೃತ್ತಿಗಳನ್ನು ಮತ್ತು ಮನೋಧೋರಣೆಗಳನ್ನು
ಮತ್ತು ಆಶೆಗಳನ್ನು ಬಿತ್ತರಪಡಿಸಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಸಂಸ್ಕೃತಿ. ಅಂದರೆ ಇಲ್ಲಿ ವಿಭಿನ್ನ ಧರ್ಮ, ಆಚಾರ, ವಿಚಾರ, ನಡೆ, ನುಡಿ, ಕುಲ, ಪಂಗಡಗಳೆಲ್ಲರೂ ಕೂಡ ವಾಸ ಮಾಡಿದ್ರು. ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯಿಂದ ನಾವು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಭಾರತೀಯರೆಂಬ ಮನೋಭಾವನೆ ಅಡಿಯಲ್ಲಿ ಬದುಕ್ತಾ ಇರೋದಕ್ಕೆ ಕಾರಣ ಆಗಿದೆ. ಅಂದರೆ ಇದು ಬಹುತು ಸಮಾಜ. ಇಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಹಂಗಾಗಿ ಇದು ಮೌಲ್ಯಗಳನ್ನು ವಿವರಿಸತಕ್ಕಂಥದ್ದು. ಇನ್ನು ನಾಲ್ಕನೇದಾಗಿ ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನು ತಿಳಿಸುತ್ತದೆ. ನೋಡಿ, ಮಾನವನ ವರ್ತನೆಯ ಮಾದರಿಗಳನ್ನು ಇದು ತಿಳಿಸುತ್ತದೆ. ಅಂದರೆ ಈ ಸಂಸ್ಕೃತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಅಥವಾ ಮಾನವನಿಗೆ ಮುಂದೆ ತಾವು ಹೇಗಿರಬೇಕು ಅನ್ನೋದನ್ನು, ತಮ್ಮ ಗುರಿಗಳನ್ನು ಹಾಗೂ ಅವುಗಳನ್ನು ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳನ್ನು ತಿಳಿಸುತ್ತದೆ. ಅಂದರೆ ಮಾನವನು ತನ್ನ ಸಮಾಜದಲ್ಲಿ ಪರಿವರ್ತನೆ ಹೊಂದಬೇಕಾದರೆ ನೀವು ಹೊಂದಿರಬೇಕಾದಂಥ ನಿರ್ದಿಷ್ಟ ಗುರಿಗಳು ಮತ್ತು ಆ ಗುರಿಗಳನ್ನು ತಲುಪಲು ಬೇಕಾದ ಸಾಧನಗಳನ್ನು ಅಥವಾ ಮಾರ್ಗಗಳನ್ನು ಕೂಡ ಇದು ನೀಡುತ್ತದೆ. ಆಮೇಲೆ ನಮ್ಮ ಸಮಾಜದಲ್ಲಿ ನಡೆಯುವ ಮಾನವೀಯ ನಡವಳಿಕೆಗಳನ್ನು, ಸಮಾಜಮುಖಿ ಸಾಧನಗಳನ್ನು ಸಂಸ್ಕೃತಿ ಅಂತಕ್ಕಂಥದ್ದು ಪುರಸ್ಕರಿಸಿ ಸಮಾಜ ವಿರೋಧಿ ಅಥವಾ ಮಾನವ ವಿರೋಧಿ ಚಟುವಟಿಕೆಗಳನ್ನು ದಂಡಿಸುವಂತಹ ಚಿಂತನಾ ಮಾದರಿಗಳನ್ನು ಸಂಸ್ಕೃತಿ ಹೊಂದಿದೆ. ಮನೆಯಲ್ಲಿ ನೋಡಿ, ಈಗ ಯಾರಾದರೂ ಮಗು ತಪ್ಪು ಮಾಡಿದರೆ ಅಥವಾ ಸಮಾಜದಲ್ಲಿ ಯಾರಾದರೂ ವ್ಯಕ್ತಿ ಸಮಾಜ ದ್ರೋಹಿ ಕೆಲಸ ಮಾಡಿದರೆ ಅಥವಾ ವ್ಯಭಿಚಾರಿ ಆದರೆ ಇದು ನೀನು ಮಾಡೋದು ತಪ್ಪಪ್ಪ, ಸರಿಯಲ್ಲ, ಇದು ಸಮಾಜಕ್ಕೆ ಕೆಟ್ಟ ಕೆಲಸ, ಇದು ಕಳಂಕ ಅಥವಾ ನಮ್ಮ ಕುಟುಂಬಕ್ಕೆ ಧಕ್ಕೆ ತರುತ್ತೆ ಅಂತೇಳಿ ಏನ್ ಮಾಡ್ತಾರೆ ಹಿರಿಯರು, ಅದನ್ನ ತಿದ್ದಿ ಬದಲಾವಣೆ ಮಾಡುವಂಥ ಕೆಲಸವನ್ನ ಸಮಾಜದಲ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ನಮಗೆ ಈ ಹಿರಿಯರಿದಾರಲ್ಲ, ಇವರು ನಮಗೆ ಮಾರ್ಗದರ್ಶಕರಿದ್ದಾರೆ. ಹಿರಿಯ ಕಂಚಾಡಿ ಮನಮಂದಿಗೆಲ್ಲ. ಹಾಗಾಗಿ ಅವನು ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಅವನ ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ ವ್ಯಕ್ತಿ ಅಂತಂದ್ರೆ, ಅವನು ತಪ್ಪು ದಾರಿಯಿಂದ ಒಳ್ಳೆ ದಾರಿ ತರಲು ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಅದು ನಮ್ಮ ಸಮಾಜದಲ್ಲಿ ಒಳ್ಳೆಯ ಸಂಸ್ಕೃತಿಯ ಪ್ರತೀಕ, ಒಳ್ಳೆಯ ವರ್ತನೆಯ ಪ್ರತೀಕ. ಹಾಗಾಗಿ ಆ ವರ್ತನೆಯ ಮಾದರಿಗಳು ಹೀಗಿರ್ಬೇಕಪ್ಪ, ನೀನು ಹಂಗಿರ್ಬಾರ್ದಪ್ಪ, ಅದು ಹೋಗ್ತಿರೋದು ನೀನು ಕೆಟ್ಟ ದಾರಿ, ಸರಿ ದಾರಿ ಬರಬೇಕು, ಇವೆಲ್ಲ ಹೇಳ್ಕೊಡೋದೇ ಅದು ನಮ್ಮ ಸಮಾಜ. ಸಮಾಜದ ವ್ಯಕ್ತಿ ಹಿರಿಯರು. ಹಾಗಾಗಿ ವರ್ತನೆ ಮಾದರಿಗಳನ್ನು ತಿಳಿಸಿಕೊಡುವ ಸಂಸ್ಕೃತಿ ಪ್ರಧಾನ ಪಾತ್ರವನ್ನು ತಿಳಿಸುತ್ತೆ. ಇನ್ನು ಸಂಸ್ಕೃತಿ ಇದು ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುವುದರಿಂದ ನಮ್ಮ ಈ ಸಮಾಜದಲ್ಲಿ ಸರಿಯಾದ ನಡವಳಿಕೆಗಳನ್ನು, ಸರಿಯಾದ ವರ್ತನೆಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಮತ್ತೆ ಮನೆಯಲ್ಲಿ ಹಿರಿಯರು ತಿಳಿದಿರ್ತಾರೆ, ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ, ತಿದ್ದುತ್ತಾ ಇರ್ತಾರೆ. ನೋಡೋ, ನೀನು ಗಲಾಟೆ ಮಾಡಬೇಡ, ಇದು ಸರಿಯಲ್ಲ, ಶಾಲೆಗೆ ರೆಗ್ಯುಲರ್ ಬಾ, ಪಾಠ ಕಲಿ, ಕೊಟ್ಟರೆ ಹೋಮ್ವರ್ಕ್ ಕರೆಕ್ಟಾಗಿ ಮಾಡು, ಚಾಚು ತಪ್ಪದೆ. ಹಾಗಾಗಿ ಶಿಕ್ಷಕರು ಮತ್ತೆ ಹಿರಿಯರು ಈ ಮಾನವನ ನಡವಳಿಕೆಗಳ ಅಥವಾ ವರ್ತನೆಯ ಮಾದರಿಗಳನ್ನು ತಿದ್ದುವಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು. ಇಷ್ಟು ಸಂಸ್ಕೃತಿಯ ಮಹತ್ವ. ಇಲ್ಲಿ 4 ಅಂಶಗಳು. ಮೊದಲನೇದು ಜ್ಞಾನ ಭಂಡಾರ, ಎರಡನೇದು ಪರಿಸ್ಥಿತಿ ವಿವರಿಸುವುದು, 3 ಮೌಲ್ಯಗಳನ್ನು ವಿವರಿಸುತ್ತದೆ, 4 ವರ್ತನೆಯ ಮಾದರಿಗಳನ್ನು ತಿಳಿಸುತ್ತದೆ. ನೆಕ್ಸ್ಟ್ ಅಂಶ ಅಂತಂದ್ರೆ ಸಮಾಜಕ್ಕೂ ಮತ್ತು ಸಂಸ್ಕೃತಿಯ ನಡುವೆ ಯಾವ ಸಂಬಂಧ ಇದೆ? ಸಮಾಜ ಅಂದ್ರೆ ವ್ಯಕ್ತಿಗಳ ಗುಂಪಿದೆ. ಹಾಗಾಗಿ ಇಲ್ಲಿ ಸಂಸ್ಕೃತಿ ಬಿಟ್ಟು ಸಮಾಜ ಇರಕ್ಕಾಗಲ್ಲ, ಸಮಾಜ ಬಿಟ್ಟು ಸಂಸ್ಕೃತಿ ಇರಲಿಕ್ಕಾಗಲ್ಲ. ಹಾಗಾಗಿ ಎರಡಕ್ಕೂ ಕೂಡ ಏನಿದೆ, ಅನ್ಯೋನ್ಯ ಸಂಬಂಧ ಇದೆ, ಅಂದ್ರೆ ಅವಿಭಾಜ್ಯ ಅಂಗಗಳು ಇದ್ದ ಹಾಗೆ. ಹಾಗಾಗಿ ಸಮಾಜ ಮತ್ತು ಸಂಸ್ಕೃತಿಯ ನಡುವೆ ಅವಿನಾಭಾವ ಸಂಬಂಧ ಇದೆ. ಬೇರ್ಪಡಿಸಲಾಗದ ಸಂಬಂಧ ಅಂತ ಅವಿನಾಭಾವ ಸಂಬಂಧ. ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತದೆ. ಅಂದ್ರೆ ಸಂಸ್ಕೃತಿ ಮನುಷ್ಯನ ಜೀವನದಲ್ಲಿ ಇದು ಬೇರಾಗಬೇಕು, ರಾಸವಕ್ಕಾಗಿದೆ. ಸಾಮಾಜಿಕ ಜೀವನದಲ್ಲಿ ಸಂಸ್ಕೃತಿ ಮಾನವನಿಗೆ ಇದು ಅವಿಭಾಜ್ಯ ಅಂಗವೂ. ಹಂಗಾಗಿ ಸಾಮಾಜಿಕ ಜೀವನ ಅಂತಕ್ಕಂಥದ್ದು ಮನುಷ್ಯ ಎಲ್ಲಿ ನಡೆಸ್ತಾನೋ ಅಲ್ಲಿ ಸಾಮಾನ್ಯವಾಗಿ ಸಂಸ್ಕೃತಿ ಇದ್ದೇ ಇರ್ತದೆ. ಹಾಗಾಗಿ ಸಾಂಸ್ಕೃತಿಕ ಜೀವನ ನಡೆಸೋದ್ರಿಂದ ಮನುಷ್ಯ ಅವನಿಗೆ ಸಮಾಜ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಮನುಷ್ಯ ಬದುಕ್ತಾ ಇದ್ದಾನೆ ಅಂತಂದ್ರೆ ಆ ಮಾನವ ಸಂಬಂಧಗಳಿಗೆ ಎಲ್ಲರೂ ಕೂಡ ಬೆಲೆಯನ್ನ ಕೊಡಲೇಬೇಕಾಗ್ತಕ್ಕಂಥ
ಹಾಗಾಗಿ ಒಂದೇ ಸಮಾಜದಲ್ಲಿ ಮಾನವನು ಮಾನವೀಯ ಸಂಬಂಧಗಳ ಒಡನಾಟವನ್ನು ಅವನು ನಡೆಸ್ತದೆ ಅಂತಂದ್ರೆ ಅದೇ ಸಂಸ್ಕೃತಿಯ ಸಂಕೇತ ಇದ್ದಂತೆ. ಹಾಗೆ ಸಂಸ್ಕೃತಿಯು ಮತ್ತು ಸಮಾಜವು ಒಂದಕ್ಕೊಂದು ಪರಸ್ಪರ ಅವಿನಾಭಾವ ಸಂಬಂಧವಿದೆ. ಸಂಸ್ಕೃತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ಸಂಸ್ಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನವನ ಬದುಕು ಮತ್ತು ಮಾನವ ಸಮಾಜ ಪರಿಪೂರ್ಣ ಆಗಬೇಕು ಅಂತಂದ್ರೆ ಅಲ್ಲಿ ಸಂಸ್ಕೃತಿ ಇರಲೇಬೇಕು. ಹಾಗೆ ಸಮಾಜದ ಮಧ್ಯೆ ವ್ಯಕ್ತಿ ಬದುಕದೇ ಅಂತಂದ್ರೆ ಅವನು ಸಾಂಸ್ಕೃತಿಕ ಜೀವನವನ್ನು ನಡೆಸಲೇಬೇಕಾಗ್ತದೆ. ಸಾಂಸ್ಕೃತಿಕ ಜೀವನ ನಡೆಸಬೇಕು ಅಂತಂದ್ರೆ ಅಲ್ಲಿ ಮಾನವ ಸಂಬಂಧಗಳಿಗೆ ಅವನ ಬೆಲೆಯನ್ನ ಕೊಡಲೇಬೇಕು. ಹಂಗಾಗಿ ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸಾಮಾಜಿಕ ಸಂಬಂಧಗಳ ಒಡನಾಟಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ಅದು ಸಂಸ್ಕೃತಿಯ ಸಂಕೇತ. ಅರ್ಥ ಆಯ್ತಾ ಮಕ್ಕಳೇ? ಹಂಗಾಗಿ ಈ ಸಂಸ್ಕೃತಿ ಮತ್ತು ಸಮಾಜದ ಮಧ್ಯೆ ಅವಿನಾಭಾವ ಸಂಬಂಧ, ಒಂದಕ್ಕೊಂದು ಬೇರ್ಪಡಿಸಲಾಗದಂತಹ ಅಂಶಗಳಿವೆ. ಅರ್ಥ ಆಯ್ತಾ? ಸಂಸ್ಕೃತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ಸಂಸ್ಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಕೃತಿ ಸಮಾಜದ ಅವಿಭಾಜ್ಯ ಅಂಗ. ಎರಡನೇದು, ಸಂಸ್ಕೃತಿ ಮತ್ತು ಸಮಾಜ ಇವು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಂದೇ ನಾಣ್ಯದ ಎರಡು ಮುಖಗಳು ಯಾವ್ಯಾವು? ಸಂಸ್ಕೃತಿ ಮತ್ತು ಸಮಾಜಗಳು ಅಂತ. ಅಂದ್ರೆ ಮಾನವನು ಸಮಾಜದಲ್ಲಿ ಬರುತ್ತದೆ ಅಂತಂದ್ರೆ ಆ ಸಮಾಜದಲ್ಲಿನ ಸಾಮಾಜಿಕ ಸಂಬಂಧಗಳ ಒಡನಾಟಕ್ಕೆ ಅವನು ಬೆಲೆ ಕೊಡಲೇಬೇಕು, ಬರುತ್ತಾನೆ ಅಂತ. ಹಂಗಾಗಿ ಅವನೇನ್ ಮಾಡ್ತಾನೆ, ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿದ್ದರೂ ಸಹ ಮಾನವನು ಸಮಾಜದ ಸಾಂಸ್ಕೃತಿಕ ಮೌಲ್ಯಗಳಿಗೆ ಅವನು ಹೆಚ್ಚು ಆದ್ಯತೆಯನ್ನು ಕೊಡುವುದರಿಂದ ಸಂಸ್ಕೃತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮತ್ತೆ ಸಮಾಜದಲ್ಲಿ ಬದುಕುತ್ತದೆ ಅಂತಂದ್ರೆ ಮಾನವ ಸಮಾಜದ ಸಾಂಸ್ಕೃತಿಕ ನಿಯಮಗಳನ್ನ ಅವನು ಚಾಚು ತಪ್ಪದೆ ಮಾಡಬೇಕು, ಅನುಸರಿಸಬೇಕು ಅಥವಾ ಪಾಲಿಸಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅಲ್ಲೇ ಮಾಡಿದ್ರೆ ಅವನ ಮೇಲೆ ಸಾಮಾಜಿಕ ಬಹಿಷ್ಕಾರ ಆಗ್ತದೆ. ಅಂದ್ರೆ ಮಾನವನು ಕೂಡ ಸಮಾಜದ ಕಟ್ಟುಪಾಡುಗಳಿಗೆ, ಸಾಮಾಜಿಕ ನಿಯಂತ್ರಣಕ್ಕೊಳಪಟ್ಟು ತನ್ನ ಬದುಕನ್ನು ಅವನು ಏನ್ ಮಾಡ್ತಾ ಕಟ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಸಂಸ್ಕೃತಿಯನ್ನು ಹುಟ್ಟು ಹಾಕುವಂತಹ ಸಾಮಾಜಿಕ ನಿಯಮಗಳಿಗೂ ಸಮಾಜಕ್ಕೂ ನಿಕಟವಾದ ಸಂಬಂಧ ಇದೆ, ಅನ್ಯೋನ್ಯ ಸಂಬಂಧ ಇದೆ. ಈ ಸಾಂಸ್ಕೃತಿಕ ನಿಯಮಗಳು ಸಮಾಜದಲ್ಲಿ ಮಾನವನು ಅಡ್ಡದಾರಿ ಹಿಡಿಯದಂತೆ ಅಥವಾ ಕೆಟ್ಟ ದಾರಿಯಲ್ಲಿ ಹೋಗದಂತೆ ಅವುಗಳು ಏನ್ ಮಾಡ್ತವೆ, ನಿಯಂತ್ರಣ ಆಗ್ತವೆ. ಯಾರ ಮೇಲೆ? ಮಾನವನ. ಸೊ ಇದು ವ್ಯಕ್ತಿಗಳ ಮೇಲೆ ಇರ್ತಕ್ಕಂಥ ಒಂದು ಸಾಮಾಜಿಕ ನಿರ್ಬಂಧಕ್ಕೆ ಅವಕಾಶವನ್ನ ಮಾಡ್ತಾರೆ. ಉದಾಹರಣೆ ನೋಡಿ, ಸಮಾಜದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸೂಳೆಗಾರಿಕೆ ಮಾಡ್ತಾನೆ ಅಂತ ಹೇಳ್ಬೋದು, ಅಥವಾ ವ್ಯಭಿಚಾರಿ ತನವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಅವಾಗ ಅವ್ರೇನ್ ಮಾಡ್ತಾರೆ, ನೋಡಪ್ಪ ಇವನು ಮಾಡಿದ್ರೆ ಸರಿಯಲ್ಲ, ಇವನನ್ನು ನಮ್ಮ ಸಮಾಜದಿಂದ ಏನ್ ಮಾಡೋಣ, ಹೊರಗೆ ಹಾಕೋಣ, ಬಹಿಷ್ಕಾರ ಹಾಕೋಣ, ಇವನಿಗೆ ಯಾವುದೇ ಸೌಲಭ್ಯಗಳು ಕೊಡೋದು ಬೇಡ, ಈ ರೀತಿ ನಿರ್ಬಂಧ ಇರೋದು, ನಿಯಂತ್ರಣ ಹಾಕೋದು. ಅಥವಾ ಅವನನ್ನು ತಪ್ಪು ದಾರಿ ಹೋಗಿರೋದನ್ನ ಸರಿದಾರಿ ತರಲಿಕ್ಕೆ ಸಮಾಜದಲ್ಲಿ ಹಿರಿಯರು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸಮಾಜ ಮತ್ತು ಸಂಸ್ಕೃತಿ ಇವು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ಸಾಂಸ್ಕೃತಿಕ ನಿಯಮಗಳನ್ನು ಮಾನವನು ಸಮಾಜದಲ್ಲಿ ಬದುಕ್ತದೆ ಅಂದಮೇಲೆ ಅವುಗಳನ್ನು ಪಾಲಿಸಲೇಬೇಕಾಗ್ತದೆ. ಮತ್ತೆ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ಉದ್ಭವ ಆದಾಗ ಸಮಾಜದ ಪ್ರತಿಯೊಬ್ಬ ಸದಸ್ಯರು ಕೂಡ ಕುಳಿತುಕೊಂಡು ಚರ್ಚೆ ಮಾಡಿ ಅವುಗಳನ್ನು ಬಗೆಹರಿಸಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಗಳು ಕೂಡ ತಮ್ಮದೇ ಆದಂತಹ ಸಾಮಾಜಿಕ ನಿಯಮಗಳನ್ನು ಒಳಗೊಂಡಿರ್ತವೆ. ಉದಾಹರಣೆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಹೊಂದಾಣಿಕೆ ಸಮಸ್ಯೆ ಇರ್ತದೆ, ಸಹಕಾರ ಸಮಸ್ಯೆ ಇರ್ತದೆ, ಸಮನ್ವಯದ ಸಮಸ್ಯೆ ಇರ್ತದೆ, ಜವಾಬ್ದಾರಿ ಸಮಸ್ಯೆಗಳಿರ್ತವೆ. ಇವುಗಳನ್ನು ಏನು ಮಾಡಬೇಕು, ನಾವು ವೈಯಕ್ತಿಕ ನೆಲೆಗಟ್ಟಿನಲ್ಲಿ, ವೈಯಕ್ತಿಕ ಸಂಬಂಧಗಳ ಚರ್ಚೆಯ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಬಗೆಹರಿಸೋಕ್ಕೆ ಪ್ರಯತ್ನವನ್ನು ಮಾಡಬೇಕು. ಉದಾಹರಣೆಗೆ ನೋಡಿ, ಮನೆಯಲ್ಲಿ ಹಿರಿಯರ ಜೊತೆಗೆ ನಾವು ಹೇಗೆ ನಡೆದುಕೊಳ್ಳಬೇಕೆಂಬ ನಿಯಮಗಳನ್ನು, ಅಥವಾ ಆಯಾ ಕುಟುಂಬದಲ್ಲಿ ಕಿರಿಯರನ್ನು ಹೇಗೆ ಗೌರವಿಸಬೇಕೆಂಬ ನಿಯಮಗಳನ್ನು ನಾವು ಅನೌಪಚಾರಿಕವಾಗಿ ಏನು ಮಾಡ್ಕೊಂಡಿದ್ದೀವಿ, ಕಲ್ತ್ಕೊಂಡು ಬಂದಿರ್ತೀವಿ. ಈಗ ಪದೇ ಪದೇ ಮಕ್ಕಳನ್ನು ನಿಂದಿಸಿ ಅವುಗಳನ್ನು ಬೈಯೋದನ್ನು ತೆಗಳೋದು ಮಾಡೋದ್ರಿಂದ ಆ ಮಗುವಿನ ಮಾನಸಿಕ ಬೆಳವಣಿಗೆಯ ಮೇಲೆ, ಸಾಮಾಜಿಕ ಅಭಿವೃದ್ಧಿಯ ಮೇಲೆ
ಅಥವಾ ಅವನ ಬೌದ್ಧಿಕ ವಿಕಾಸದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಅದಕ್ಕೆ ಅದನ್ನು ಆ ಮಗುವನ್ನು ಸರಿದಾರಿ ತರಲಿಕ್ಕೆ ಹಿರಿಯರು ಏನು ಮಾಡಬೇಕು, ಫ್ರೆಂಡ್ಲಿ ನೇಚರ್ ಆಗಿರ್ಬೋದು, ಅಥವಾ ಸಹಕಾರ ಗುಣದಿಂದ ಆಗಿರ್ಬೋದು, ಅಥವಾ ಸಂಯಮದಿಂದ ತಾಳ್ಮೆಯಿಂದ ನಾವು ಅವರಿಗೆ ತಿಳಿ ಹೇಳಬೇಕಾಗ್ತದೆ. ಹಾಗೆಯೇ ಕಿರಿಯರು ಕೂಡ ಹಿರಿಯರನ್ನು ಗೌರವಿಸಬೇಕಾಗ್ತದೆ. ಈಗ ಹಿರಿಯರನ್ನು ಗೌರವಿಸದೆ ಅವ್ರನ್ನ ಅಗೌರವದಿಂದ ಅಥವಾ ಮರ್ಯಾದೆ ಕೊಡದಂಗೆ ಕೀಳಾಗಿ ಕಂಡಾಗ ಅಲ್ಲೂ ಕೂಡ ಏನಾಗ್ತದೆ, ಏರುಪೇರಾಗ್ತದೆ. ಹಾಗಾಗಿ ಇವನ್ನ ನಾವೇನು ಮಾಡ್ತೀವಿ, ಮಗು ಅಥವಾ ಹಿರಿಯರು ನಮ್ಮ ಈ ಸಮಾಜದಲ್ಲಿ ಅನುಕರಣೆಯ ಮೂಲಕ ಅಥವಾ ಅನೌಪಚಾರಿಕವಾಗಿ ನಮಗೆ ಗೊತ್ತಿಲ್ಲದೆ ಇವುಗಳನ್ನು ನಾವು ರೂಢಿಸಿಕೊಂಡು ಬಂದಿರ್ತೀವಿ. ಹಾಗಾಗಿ ಸಮಾಜಕ್ಕೂ ಮತ್ತು ಸಂಸ್ಕೃತಿಗೂ ಇದು ಅನ್ಯೋನ್ಯ ಸಂಬಂಧದಿಂದ ಸಮಾಜ ಮತ್ತು ಸಂಸ್ಕೃತಿ ಅಂತಕ್ಕಂಥವು ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಇನ್ನು ಸಾಂಸ್ಕೃತಿಕ ಆಚರಣೆ ಮಹತ್ವಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಆಚರಣೆಗಳನ್ನು ನಾವು ಸಮಾಜದಲ್ಲಿ ಮಾಡ್ತೀವಿ. ಜಾತ್ರೆ ಮಾಡ್ತೀವಿ, ಹಬ್ಬ ಹರಿದಿನ ಮಾಡ್ತೀವಿ, ಪರಿಸೆಗಳನ್ನು ಮಾಡ್ತೀವಿ. ಮತ್ತೆ ಊರಿನಲ್ಲಿ ಎಲ್ಲಾ ಜನಾಂಗದವರು ಸೇರ್ಕೊಂಡು ಒಂದೇ ಕಡೆ ಸೇರ್ತೀವಿ. ನೋಡಿ, ಜಾತ್ರೆ ಬಂದಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಒಂದು ಖುಷಿ ಸಂತರು. ಅಂತ ಸಂದರ್ಭದಲ್ಲಿ ಈ ಸರ್ಕಸ್ಗಳು ಬರ್ತವೆ, ಗೊಂಬೆ ಆಟಗಳು ಬರ್ತವೆ, ನಾಟಕಗಳು ಬರ್ತವೆ. ಇವೆಲ್ಲವನ್ನು ಸುತ್ತಮುತ್ತ ಹಳ್ಳಿ ಎಲ್ಲ ಜನ ಸೇರ್ಕೊಳ್ತೀವಿ ನಾವು. ಹಾಗಾಗಿ ಮತ್ತೆ ಧನ ಸಂತೆಗಳು ನಡೀತವೆ. ಅಲ್ಲಿ ಅದನ್ನ ಮಾರಾಟ ಮಾಡ್ತೀವಿ. ಸುಗ್ಗಿ ಕಾಲದ ನಂತರ ಅವೆಲ್ಲ ಜನ ಸೇರಿ ಅಲ್ಲಿ ಒಂದು ಮನೋರಂಜನೆಯನ್ನ ಅನುಭವಿಸ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಯಾವುದೇ ಜಾತಿ, ವರ್ಣ, ಧರ್ಮ, ಕುಲ, ಜನಾಂಗ ಎಂಬ ಭೇದ ಭಾವವಿಲ್ಲದೆ ಎಲ್ಲಾ ಜನರು ಕೂಡ ಅಲ್ಲಿ ಸೇರಿ ಆಚರಣೆಯನ್ನ ಮಾಡೋದ್ರಿಂದ ನಾವು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನಮ್ಮ ಸಂಬಂಧಗಳ ಗಟ್ಟಿತನವನ್ನು ಜಾತ್ರೆಗಳ ಸಂದರ್ಭದಲ್ಲಿ ಹಳ್ಳಿಗಳ ಜನ ತೋರಿಸ್ತಕ್ಕ ನಾವು ನೋಡ್ತೀವಿ. ಮತ್ತು ಅಲ್ಲಿ ಚಿಕ್ಕ ಪುಟ್ಟ ಸರ್ಕಸ್ಗಳು ಕೂಡ ಇರ್ತವೆ. ಅವುಗಳನ್ನು ಮತ್ತೆ ಇದು ಏನು ಕೈಚಳಕ ಅಂತ ಕರೀತಾರೆ. ಕೈಚಳಕ ಅಂದರೆ ಅರ್ಥ ಅಂತಂದರೆ ಮ್ಯಾಜಿಕ್ ಅಂತ ಕರೀತಾರೆ. ಕೈಚಳಕಗಳಾಗಿರ್ಬೋದು, ದೈಹಿಕ ಭಂಗಿಗಳನ್ನು ಪ್ರದರ್ಶನ ಮಾಡ್ತಕ್ಕಂತಹ ಚಿಕ್ಕ ಪುಟ್ಟ ಸರ್ಕಸ್ಗಳಾಗಿರ್ಬೋದು, ವಿವಿಧ ವೃತ್ತಿ ಭಾಷೆ ಕಸಬುಗಳನ್ನು ಮಾಡ್ತಕ್ಕಂಥ ಕುಶಲತೆಗಳನ್ನು ಪ್ರದರ್ಶನದಲ್ಲಿ ಇಟ್ಟಿರ್ತಾರೆ. ಆಮೇಲೆ ಕೇವಲ ಪ್ರದರ್ಶನವಾಗಿ ಸಾಂಸ್ಕೃತಿಕ ಪ್ರವೃತ್ತಿಯೂ ಆಗಿರ್ತಕ್ಕಂಥದ್ದು. ಆಮೇಲೆ ಅನೇಕ ವೇಷಭೂಷಣಗಳನ್ನು ಧರಿಸಿರ್ತಕ್ಕಂತಹ ವೇಷಭೂಷಣಗಾರರು ಇರ್ತಾರೆ ಇಲ್ಲಿ. ಆಮೇಲೆ ಈ ರಾಮಾಯಣ ಮಹಾಭಾರತ ದೃಶ್ಯಗಳನ್ನು ಬಿಂಬಿಸ್ತಕ್ಕಂತಹ ವೇಷಭೂಷಣಗಳನ್ನು ಹಾಕಿರ್ಬೋದು. ಉದಾಹರಣೆ ನೋಡಿ, ಈಗ ಬಾದಾಮಿಯಲ್ಲಿ ಬನಶಂಕರ ಜಾತ್ರೆ ಗ್ರಾಮೀಣ ಕಲೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಈ ಕಾರ್ಪೆಂಟ್ರಿ ಕೆಲಸ ಆಗಿರ್ಬೋದು, ಕಮ್ಮಾರಿಕೆ ಕೆಲಸ ಆಗಿರ್ಬೋದು, ಚಮ್ಮಾರಿಕೆ ಕೆಲಸ ಆಗಿರ್ಬೋದು, ಬಾಗಿಲು, ಕಿಟಕಿ, ಬಂಡಿ, ಮನೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಕೆತ್ತನೆ ಮಾಡಿಟ್ಟಿರ್ತಾರೆ. ಹೀಗೆ ಎಲ್ಲ ಜನವರ್ಗ, ಸಂಸ್ಕೃತಿ, ವಿವಿಧ ಭಾಷೆ, ವಿವಿಧ ಸಾಂಸ್ಕೃತಿಕ ಆಚರಣೆಗಳಿಗೆ ಸೇರಿದವರು ಏನಂದ್ರೆ ಜಾತ್ರೆಯಲ್ಲಿ ಸೇರ್ತಾರೆ. ಹಾಗಾಗಿ ಆ ಜಾತ್ರೆ ಅಂತಕ್ಕಂಥದ್ದು ಜಾನಪದ ಜಾತ್ರೆ ಆಗಿರ್ಬೋದು, ಅಥವಾ ಊರಿನ ಎಲ್ಲ ಸಾಮೂಹಿಕ ಹಬ್ಬಗಳ ಆಚರಣೆ ಆಗಿರ್ಬೋದು, ಇವು ಜನರನ್ನು ಏನ್ ಮಾಡ್ತವೆ, ಸಾಂಸ್ಕೃತಿಕವಾಗಿ ಒಟ್ಟುಗೂಡಿಸ್ತವೆ. ಇಲ್ಲಿ ಅನೇಕ ಭಾಷೆಯನ್ನು ಮಾತಾಡೋದು ಸೇರ್ತೀವಿ. ಉರ್ದು, ಮರಾಠಿ, ಕನ್ನಡ, ತೆಲುಗು, ಹೀಗೆಲ್ಲ ಭಾಷೆಗಳನ್ನು ಮಾತಾಡ್ತೇವೆ. ಆಗ ನಮ್ಮ ದೇಹದ ರಚನೆಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ನಾವು ಸ್ಥಳೀಯರಿಗಿಂತ ಭಿನ್ನವಾಗಿ ಕಾಣುತ್ತಾ ಬರ್ತಕ್ಕಂಥ, ಹೀಗೆ ವಿಭಿನ್ನವಾಗಿ ಕಂಡು ಬರ್ತಕ್ಕಂಥ ಜನ ಒಂದೆರಡು ಜಾತ್ರೆಗೆ ಸೇರಿರೋದ್ರಿಂದ ಅಲ್ಲಿ ಸಂಭ್ರಮ ಅಂತಕ್ಕಂಥದ್ದು ಕೇವಲ ಸಂಭ್ರಮವಾಗಿರದೆ ನಾವು ಸಾಂಸ್ಕೃತಿಕವಾಗಿ ವಿಭಿನ್ನರಾಗಿರ್ತೀವಿ. ಆದರೆ ನಮ್ಮ ಸಂವಿಧಾನದಲ್ಲಿ ನಾವು ಎಲ್ಲ ಧರ್ಮದವರು ಒಂದೇ ಅಂತೇಳಿ ಸಂವಿಧಾನದ ಆಶಯದ ಅಡಿಯಲ್ಲಿ ಪಾಲನೆಯನ್ನು ಮಾಡ್ತಾ ಇರ್ತೀವಿ. ಆದರೆ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು. ಹಾಗಾಗಿ ಈ ನಮ್ಮ ಭಾರತ ಸಂವಿಧಾನದಲ್ಲಿ ನೋಡಿ ಹೇಳಿರ್ಬೋದು, ಭಾರತೀಯ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನವನ್ನು ಎಲ್ಲ ಧರ್ಮ, ಜನಾಂಗ, ಜಾತಿ ವರ್ಗದವರಿಗೆ ಅನುಕೂಲಕ್ಕಾಗಿ ನಾವು ಅದನ್ನು ಆಶಯವನ್ನು ಜಾತ್ಯತೀತ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಿದೆ. ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಸ್ವೀಕರಿಸಿ, ಯಾವುದೇ ಜಾತಿಯನ್ನು ರಾಷ್ಟ್ರ ಜಾತಿಯನ್ನಾಗಿ ಘೋಷಿಸಿಲ್ಲ, ಎಲ್ಲರೂ ಒಂದೇ. ಹಾಗಾಗಿ ಜಾನಪದವೆಂದು ಸ್ಥಳೀಯ ಜ್ಞಾನವನ್ನು ಕೆಲವರು ತಿಳಿದಿರ್ತಾರೆ. ಇನ್ನು ಕೆಲವರು ತಮ್ಮ ಜೀವನದ ಪ್ರೇರಕಾಂಶ ಎಂದು ಹೇಳುತ್ತಿದ್ದು ಹೀಗೆ ತಮ್ಮ ಸಾಂಸ್ಕೃತಿಕ ಆಚರಣೆ ಮಾನವ ಸಮಾಜದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ ಅಂತ. ಅದರಲ್ಲೂ ಹಳ್ಳಿಗಾಡಿನಲ್ಲಿ ಸೊಗಡು ಇಂದಿಗೂ ಕೂಡ ಎಷ್ಟೋ
ಕೆಲವೊಂದು ಆಚರಣೆಗಳು ಜನರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಜಾತಿ ಸಂದರ್ಭ. ಇನ್ನು ನಾವು ನೋಡಿ ಉದಾಹರಣೆ ನಮ್ಮ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರಗಳನ್ನು ನಮ್ಮ ದೇಶದ ಸಾಂಸ್ಕೃತಿಕ ಕಲಾ ವೈಭವವನ್ನು ಅಥವಾ ನಮ್ಮ ರಾಜ್ಯದ ಸಾಂಸ್ಕೃತಿಕ ವೈಭವವನ್ನು ಬಿತ್ತರಿಸ್ತಕ್ಕಂಥ ಸ್ತಬ್ಧ ಚಿತ್ರಗಳಾಗಿರ್ಬೋದು, ನೃತ್ಯ ಆಗಿರ್ಬೋದು, ಅಥವಾ ಇದು ಏನು ಇನ್ನೇನು ಅಂತ ಕರಿತೀವಿ ಅಂತಂದರೆ ಈ ಗ್ರಾಮೀಣ ಕಲೆಯನ್ನು ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ದೃಶ್ಯಾವಳಿಗಳು. ಉದಾಹರಣೆ ಮೈಸೂರು ದಸರಾ ಸಂದರ್ಭದಲ್ಲಿ ಇವು ಪ್ರದರ್ಶನವನ್ನು ಮಾಡ್ತಿರ್ತಕ್ಕಂಥದ್ದು. ಇವನ್ನ ನಾವು ಗಣರಾಜ್ಯೋತ್ಸವ, ಮೈಸೂರು ದಸರಾ ಆಗಿರ್ಬೋದು ಅಥವಾ ಜಾತ್ರೆಗಳ ಸಂದರ್ಭದಲ್ಲಿ ಇವುಗಳನ್ನು ತೋರಿಸ್ತಕ್ಕಂತಹ ಸಂದರ್ಭವನ್ನು ನಮ್ಮ ಸಾಂಸ್ಕೃತಿಕ ವಿಭಿನ್ನತೆಯನ್ನು ವ್ಯಕ್ತಪಡಿಸ್ತೀವಿ. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ಹಲವು ಭಾಷೆಗಳನ್ನು ಮಾತನಾಡುತ್ತಾ ಒಂದೇ ಪರಿಸರದಲ್ಲಿ ಬೆಳೆಯುವ ಮಕ್ಕಳು ಒಂದೇ ಸಮಯದಲ್ಲಿ 3 ರಿಂದ 4 ಭಾಷೆಗಳನ್ನು ಕಲಿತು ಮಾತನಾಡ್ತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ ಮೂಲಕ ಧರ್ಮ, ಜಾತಿ ಆಧಾರಿತ ಅಂಶಗಳನ್ನು ಮೀರುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಈಗ ಉದಾಹರಣೆ ಇಂಜಿನಿಯರಿಂಗ್ ಓದುವಂಥ ವಿದ್ಯಾರ್ಥಿಗಳು ಟ್ರೈನಿಂಗ್ ಎಲ್ಲ ಮುಗಿಸಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಂಪ್ನಿಗಳಲ್ಲಿ ಅನೇಕ ಭಾಷೆ, ಅನೇಕ ಸಂಸ್ಕೃತಿ, ಅನೇಕ ಉಡುಗೆ ತೊಡುಗೆಗಳು ಹೊಂದಿರತಕ್ಕಂತಹ ನೌಕರರ ಜೊತೆ ಬೆರೀತಾರೆ. ಅಲ್ಲಿ ಎಲ್ಲ ಭಾಷೆಯನ್ನು ಕಲಿಬೇಕಾಗ್ತದೆ. ಉರ್ದು, ತಮಿಳು, ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಹೀಗೆ ಅವೆಲ್ಲ ಸಂಸ್ಕೃತಿ ಸಮ್ಮೇಳನ ಆಗ್ತದೆ. ಹೀಗೆ ಎಲ್ಲ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ, ಹಬ್ಬಗಳನ್ನು ನಾವು ಕಲಿತುಕೊಂಡಾಗ ಮಾತ್ರ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ಮತ್ತೆ ಹೊಂದಿರಬೇಕಾಗ್ತದೆ ಅಂತ ನೋಡ್ತೀವಿ. ಹೀಗೆ ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನು ನಾವು ಒಪ್ಕೋಬೇಕು. ಆದರೆ ಅವುಗಳನ್ನು ಪಾಲಿಸೋದು ಬಿಡೋದು ನಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದೆ. ಅಂದರೆ ಭಾರತ ಬಹುತ್ವ ಸಂಸ್ಕೃತಿಯುಳ್ಳಂಥ ರಾಷ್ಟ್ರ. ಅದಕ್ಕೆ ಇದನ್ನು ಕರಗಿಸುವ ಮೂಸೆ ಅಂತೇಳಿ ನೆಹರು ಹೇಳಿದ್ದು, ಮೆಲ್ಟಿಂಗ್ ಪಾಯಿಂಟ್. ವಿಭಿನ್ನ ಜಾತಿ, ವರ್ಗ, ಕುಲ, ಪಂಗಡಗಳ ಎದುರು ಸಹ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊಂದಿ ದೇಶವನ್ನು ಗೌರವಿಸಬೇಕು, ಬಹುತ್ವವನ್ನು ಪ್ರೀತಿಸಬೇಕು, ಮಾನವ ಸಮಾಜದ ಅಭಿವೃದ್ಧಿಗೆ ಮತ್ತು ಶಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ನಾವೆಲ್ಲರೂ ಕೂಡ ಬೇರೆಯವರ ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಸಾಂಸ್ಕೃತಿಕ ಭಿನ್ನತೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗಬಾರದು. ನಾವೆಲ್ಲರೂ ಒಂದೇ ಭಾರತೀಯರು ಒಂದು ಕಲ್ಪನೆ ಅಡಿಯಲ್ಲಿ ಬದುಕುತ್ತೀವಿ. ಹಾಗಾಗಿ ಈ ಅಧ್ಯಾಯದಲ್ಲಿ ಇಷ್ಟು ಅಂಶಗಳು ಬರ್ತವೆ. ಅರ್ಥ ಆಯ್ತಲ್ಲ ಮಕ್ಕಳು? ಯಾಕೆಂದ್ರೆ ಈ ಅಧ್ಯಾಯದ ಸಂಸ್ಕೃತಿ ಅಂತಕ್ಕಂಥದ್ದು ಇದರ ಮಹತ್ವ ನನಗೆ ಹೇಳಿದೆ, ಮತ್ತು ಸಂಸ್ಕೃತಿಗೂ ಸಮಾಜದ ನಡುವೆ ಸಂಬಂಧಗಳನ್ನು ಹೇಳಿದೆ. ಹಾಗೆ ಸಾಂಸ್ಕೃತಿಕ ಆಚರಣೆಗಳ ಮಹತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ, ಅವುಗಳ ಪ್ರಾಮುಖ್ಯತೆ. ಈಗ ಉದಾಹರಣೆ ನೋಡಿ, ಭಾರತೀಯ ಸಂಸ್ಕೃತಿನೇ ಬೇರೆ, ಪಾಶ್ಚಾತ್ಯ ಸಂಸ್ಕೃತಿನೇ ಬೇರೆ. ಪಾಶ್ಚಾತ್ಯ ಸಂಸ್ಕೃತಿ ಅಂತಂದರೆ ವೇಷಭೂಷಣಗಳಲ್ಲಿ ಅವರು ಅರೆನಗ್ನ ಪ್ರದರ್ಶನ ಮಾಡತಕ್ಕಂತಹ ದೃಶ್ಯಗಳನ್ನು ನಾವು ಕಾಣ್ತೀವಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ಅಂತಂದರೆ ಒಂದು ನಾರಿಯರನ್ನು ಸ್ಯಾರೆ ಉಡ್ತಕ್ಕಂಥ ಅಥವಾ ಸೀರೆಯನ್ನು ಉಡ್ತಕ್ಕಂಥ ಸಂಖ್ಯೆ. ಸೊ ಇವು ಸಾಂಸ್ಕೃತಿಕ ವೈವಿಧ್ಯತೆ. ಅದರಲ್ಲೂ ಇತ್ತೀಚೆಗೆ ನೋಡಿ ಕ್ರೀಡಾ ಇದನ್ನು ಮೇಳಗಳೆಲ್ಲ ಆಚರಿಸಬೇಕಾದ್ರೆ ಎಲ್ಲ ದೇಶೀಯರು ಕೂಡ ಅವರವರದೇ ಆದಂಥ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳ ವೇಷಭೂಷಣಗಳನ್ನು, ಜಾನಪದ ಒಂದು ತೊಡುಗೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ನಮ್ಮ ದೇಶದ ಅಥವಾ ನಮ್ಮ ರಾಷ್ಟ್ರದ ಅಥವಾ ನಮ್ಮ ನಾಡಿನ ಅಥವಾ ನಮ್ಮ ಪ್ರಾದೇಶಿಕತೆಯ ಭಿನ್ನತೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯತೆ ಆಗಿರುತ್ತದೆ. ಇದಿಷ್ಟು ಬಹಳ ಪ್ರಮುಖವಾದಂಥ ಅಂಶ.